ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್. ಇವತ್ತಿನ ವಿಶೇಷ ಅಡುಗೆ ಹಸುವಿನ ಗಿಣ್ಣು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಹಾಗೆ ನಮಗೂ ಕೂಡ ಒಂದು ಸ್ವಲ್ಪ ಸಿಕ್ಕಿತ್ತು. ಅಮ್ಮನ ಮನೆಗೆ ಹೋಗಿದ್ದೆ, ಅಲ್ಲಿ ನಮ್ಮ ಅಣ್ಣನ ಮನೇಲಿ ಕೊಟ್ಟಿದ್ದರು. ಹಾಗಾಗಿ ನನಗೆ ಹೋಗಿದ್ದ ಅದೃಷ್ಟ ಅನಿಸುತ್ತೆ. ಗಿಣ್ಣು ತುಂಬ ಸಮಯ ಆಗಿತ್ತು ತಿಂದು, ಹಾಗಾಗಿ ನನಗೆ ತುಂಬಾ ಖುಷಿಯಾಯಿತು. ನನಗೆ ಗಿಣ್ಣು ಅಂದರೆ ತುಂಬಾ ಇಷ್ಟ. ನಮ್ಮಮ್ಮ ನೋಡಿ ಈ ಹಾಲನ್ನು ಎಲ್ಲ ರೆಡಿ ಮಾಡಿಟ್ಟಿದ್ರು. ನಾನು ಇವಾಗ ಹೋದ ತಕ್ಷಣ ಅದನ್ನು ಸೋಸ್ಕೊಂಡು ಬೇಯೋದಕ್ಕೆ ಇಡೋದಕ್ಕೆ ರೆಡಿ ಮಾಡೋಣ ಬಾ ಅಂತ ಕರೆದ್ರು. ಹಾಗಾಗಿ ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇವತ್ತಿನ ಅಡುಗೆನ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದನ್ನು ಖಂಡಿತ ಮರಿಬೇಡಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ನನಗೆ ಹೇಳಬೇಕು ಅಂದರೆ ಗಿಣ್ಣು ಅಂದರೆ ತುಂಬಾ ಇಷ್ಟ, ಪಂಚಪ್ರಾಣ. ಇವಾಗ ಅದನ್ನು ಸೋಸ್ಕೊಂಡು ಅದಕ್ಕೆ ಏಲಕ್ಕಿ ಪುಡಿನ ಕುಟ್ಟಿ ಹಾಕೊಂಡಿದ್ದೀನಿ. ಏಕೆಂದರೆ ತುಂಬಾ ಸ್ಮೆಲ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಕಡೆ ಇದನ್ನು ಕಡುಬಿನ ಪಾತ್ರೆ ಅಂತೀವಿ. ಇದರಲ್ಲಿ ನಾವು ಬೇಯೋದಕ್ಕೆ ಇಡ್ತೀವಿ, ಬೇಗ ಆಗುತ್ತೆ. ಹಾಗಾಗಿ ಕುಕ್ಕರಲ್ಲೆಲ್ಲ ಮಾಡುವವರು ಮಾಡ್ತಾರೆ, ಬಟ್ ನಾವು ಮಾತ್ರ ಇದನ್ನು ಪಾತ್ರೆ ಇದ್ದೇ ಇರುತ್ತಲ್ವ ನಮ್ಮ ಮನೇಲಿ ಕಡುಬು ಮಾಡುವಾಗ. ಹಾಗಾಗಿ ನಮ್ಮ ಮಲೆನಾಡು ಜನ ಇದರಲ್ಲೇ ಮಾಡೋದು. ಅದರ ಜೊತೆಗೆ ಸಕ್ಕರೆ ಕೂಡ ಹಾಕೊಂಡಿದ್ದೀನಿ, 2 ಚಮಚ ಹಾಕ್ಕೊಂಡಿದ್ದೀನಿ ದೊಡ್ಡ ಚಮಚದಲ್ಲಿ. ಏಕೆಂದರೆ ಅದಕ್ಕೆ ಅಷ್ಟು ಹಾಲಿಗೆ ಅಷ್ಟು ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಎಷ್ಟು ಸ್ವೀಟ್ ಬೇಕೋ ಅಷ್ಟು ನೀವು ನೋಡಿ ಹಾಕ್ಕೊಳ್ಳಿ. ಅದರ ಜೊತೆಗೆ ಈ ಹಾಲು ತುಂಬಾ ಫ್ರೆಶ್ ಆಗಿರುತ್ತೆ. ಯಾಕೆಂದರೆ ಮನೆಯಲ್ಲೇ ಹಸು ಕರು ಹಾಕಿದ್ದಾಗ ಮಾಡುವ ಗಿಣ್ಣು ಟೇಸ್ಟೇ ಬೇರೆ. ಇವಾಗ ಸಿಗುತ್ತೆ, ಆರ್ಟಿಫಿಷಿಯಲ್ ಗಿಣ್ಣುಗಳು ಸಹ ಸಿಗುತ್ತೆ. ಅದನ್ನು ತಂದು ಮಾಡ್ಕೊಳ್ಳೋದ್ಕಿಂತ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪನೂ ನೀರು ಬೆರೆಸದೆ ನಾವು ಮಾಡ್ಕೊಳ್ತಾ ಇದ್ದೀವಿ. ತುಂಬ ಚೆನ್ನಾಗಾಗುತ್ತೆ, ಟೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಹೀಗೆ ಇದನ್ನು ಕ್ಲೀನಾಗಿ ನಾನೀಗ ಏನು ಮಾಡ್ತೀನಿ ಅಂದರೆ ಸಕ್ಕರೆ ಕರಗಲಿ ಅಂತ ಹೇಳಿಬಿಟ್ಟು ನಾನು ಅಮ್ಮನ ಮನೆಗೆ ಹೋಗಿದ್ದೆ. ಅಲ್ಲಿಂದ ಬರುವಾಗ ಇದು ಸಿಕ್ಕಿದ್ದು. ಅದಕ್ಕೆ ಅಮ್ಮ ಹೇಳಿದ್ರು ತಿನ್ಕೊಂಡೇ ಹೋಗಿ, ಮತ್ತೆ ಇದು ಸಿಗಲ್ಲ ಅಂತ ಹೇಳಿದ್ರು. ಅದಕ್ಕಾಗಿ ಬೇಗ ಸಕ್ಕರೆ ಕರಗಲಿ ಅಂತ ಈ ರೀತಿ ತಿರುಗಿಸ್ತಾ ಕುತ್ಕೊಂಡಿದ್ದೀನಿ, ಬೇಗ ಆಗಿಬಿಡಲಿ. ಇದು ಬೆಂದುಬಿಟ್ರೆ ತಿನ್ಕೊಂಡು ಮತ್ತೆ ನಾವು ಹೊರಡ್ಬೋದು ನಮ್ಮ ಮನೆಗೆ ಅಂತ ಹೇಳಿಬಿಟ್ಟು ನಾನು ನನ್ನ 2 ಮಕ್ಕಳು ಮಯೂರ 4 ಜನನೂ ಹೋಗಿದ್ವಿ. ಹೋಗಿ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಡಬೇಕಾಗಿತ್ತು. ಹಾಗಾಗಿ ನನಗೆ ತುಂಬ ವರ್ಷ ಆಗಿತ್ತು ಈ ಗಿಣ್ಣನ್ನು ತಿಂದುಬಿಟ್ಟು. ಯಾಕೆ ಅಂದರೆ ಇವಾಗ ನಮ್ಮ ಮನೇಲಿ ಹಸು ಕೂಡ ಇಲ್ಲ. ಇವಾಗ ಸಾಕೋದಕ್ಕೆ ಸ್ವಲ್ಪ ಕಷ್ಟ ಇದೆ ಅಂತ ಹೇಳಿಬಿಟ್ಟು ನಾವೀಗ ಹಸುನ ಸಾಕ್ತಾ ಇಲ್ಲ. ಹಾಗೆ ನಮ್ಮ ಅಮ್ಮನ ಮನೆಯಲ್ಲೂ ಅಷ್ಟೇ ತುಂಬಾ ಇತ್ತು. ನನ್ನ ಮದುವೆಗಿಂತ ಮುಂಚೆ ತುಂಬ ಹಸುಗಳಿತ್ತು. ನನಗೆ ಅಲ್ಲಿಂದನೇ ತುಪ್ಪ ಬೆಣ್ಣೆ ಎಲ್ಲ ಕಳಿಸ್ಕೊಡೋರು. ಬಟ್ ಇವಾಗ ನಮ್ಮ ಅಮ್ಮನಿಗೂ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಇವಾಗ ಹಸುಗಳು ಅವ್ರ ಮನೇಲೂ ಕೂಡ ಇಲ್ಲ, ನಮ್ಮ ಅಣ್ಣನ ಮನೇಲಿದೆ. ಅಲ್ಲಿಂದನೇ ಹಾಲೆಲ್ಲ ನಮ್ಮ ಮನೇಲಿ ತಗೊಳ್ತಾರೆ. ಫ್ರೆಶ್ ಆಗಿರುತ್ತೆ. ಮಲೆನಾಡಲ್ಲಿ ಒಬ್ಬರಿಂದ ಒಬ್ಬರಿಗೆ ಸಪೋರ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಅವ್ರ ಮನೇಲಿಲ್ಲ ಅಂದರೆ ಇವ್ರು ಕೊಡ್ತಾರೆ, ಇವ್ರ ಮನೇಲಿಲ್ಲ ಅಂದರೆ ಅವ್ರು ಕೊಡ್ತಾರೆ. ಹಾಗೆ ಮಾಡ್ಕೊಳ್ತಾ ಇರ್ತಾರೆ. ಎಷ್ಟು ಚೆನ್ನಾಗಿದೆ ಅಲ್ಲ, ನೋಡಿದ್ರೇ ಆಹಾ ಎಷ್ಟು ಸಖತ್ತಾಗಿದೆ ಅಂತ ಅನ್ನಿಸ್ತಾ ಇದೆ. ನನಗೆ ಈಗ ಹೋದಾಗ ನಮ್ಮಮ್ಮ ಬೇರೆ ಸ್ವೀಟ್ ಎಲ್ಲ ಮಾಡೋದಕ್ಕಿಂತ ಇದನ್ನು ಮಾಡಿಕೊಟ್ರಲ್ಲ, ನನಗೆ ಅದೇನೇ ತುಂಬಾ ಖುಷಿ ಆಯಿತು. ನನಗೆ ಬೇರೆ ಸ್ವೀಟ್ ಆದರೂ ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು, ಇದು ಯಾವಾಗಲೂ ಸಿಗಲ್ಲ, ಎಲ್ಲೋ ಒಂದು ಟೈಮ್ ಸಿಗೋದಲ್ವ. ಹಾಗಾಗಿ ನನಗೂ ಕೂಡ ತುಂಬಾ ಇಷ್ಟ. ಮಯೂರಾಗಂತೂ ಸಖತ್ ಇಷ್ಟ, ಅವ್ರಿಗೂ ಕೂಡ ಇಷ್ಟಪಟ್ಟು ತಿಂತಾರೆ. ಮತ್ತು ನನ್ನ ಚಿಕ್ಕ ಮಗಳಿಗೆ ಈ ಥರ ಗಿಣ್ಣು ಅಂದರೆ ಏನು ಅಂತ ಗೊತ್ತಿರಲಿಲ್ಲ ಅನಿಸುತ್ತೆ. ಅವಳಿಗೆ ನನಗೆ ತಿನ್ನಿಸಿದ್ದು ನೆನಪಿಲ್ಲ. ದೊಡ್ಡವಳಾದರೆ ತಿಂದಿದ್ಲು ತುಂಬ ಸರಿ. ಸಣ್ಣವಳು ಚಿಕ್ಕವಳಿದ್ದಾಗ ತಿಂದಿದ್ದು ಅನಿಸುತ್ತೆ. ಈ ಥರ ದೊಡ್ಡವಳಾದಮೇಲೆ ಅಷ್ಟೊಂದಾಗಿ ಅವಳಿಗೆ ತಿಂದಿದ್ದು, ಅದರ ಟೇಸ್ಟ್ ಎಲ್ಲ ಹೇಗಿದೆ ಅಂತ ಖಂಡಿತ ಗೊತ್ತಿಲ್ಲ ಅವಳಿಗೆ. ಅದಕ್ಕೆ ಬಾ ಹೇಗೆ ಮಾಡೋದು ಅಂತ ಹೇಳ್ತೀನಿ ಅಂತ ಅವಳು ಕೂಡ ಇಲ್ಲೇ ನಿಂತ್ಕೊಂಡಿದ್ಲು. ಎಲ್ಲರೂ ಸೇರಿ ಇದನ್ನು ರೆಡಿ ಮಾಡ್ತಾ ಇದ್ದೀವಿ. ಅದರಲ್ಲೂ ಅಮ್ಮನ ಮನೆಗೆ ಹೋಗಿದ್ದೀವಿ ಅಂದರೆ ಎಲ್ಲರಿಗೂ ತುಂಬಾ ಖುಷಿ ಅಲ್ವಾ. ಅಲ್ಲಿ ಆರಾಮಾಗಿ ಇರ್ತೀವಲ್ವ ಅನ್ನೋದು ತುಂಬಾ ಖುಷಿ. ಯಾಕೆಂದರೆ ಅಮ್ಮ ಅದು ಮಾಡಬೇಡಿ ಇದು ಮಾಡಬೇಡಿ ಆರಾಮಾಗಿರಿ ಅಂತ ಹೇಳ್ತಾ ಇರ್ತಾರೆ. ಎಲ್ಲರ ಮನೇಲೂ ಇದೇ ಥರ ನೋಡಿ. ಕಡುಬಿನ ಪಾತ್ರೆ ಅಂದರೆ ಈ ಟೈಪ್ ಇರುತ್ತೆ. ಇದಕ್ಕೆ ಕೆಳಗಡೆ ನೀರು ಹಾಕಿಬಿಟ್ಟು ಈ ಥರ ಒಂದು ಅಟ್ಲನ್ನು ಇಟ್ಟುಬಿಟ್ಟು ನಾವು ಕಡುಬು ಬೇಯಕ್ಕಿಡ್ತೀವಿ, ಅನ್ನ ಬೇಯಕ್ಕಿಡ್ತೀವಿ. ಅದ್ರ ಜೊತೆಗೆ ಗೀಬು ತರಕಾರಿ ಯಾವುದು ಬೇಕಾದ್ರೂ ಬೇಯಿಸ್ಕೋಬೋದು. ಹಾಗೆ 2 ಇನ್ ಕೆಲಸನೂ ಆಗುತ್ತೆ. ಏನಂದರೆ ಕೆಳಗಡೆ ರೈಸ್ ಮಾಡ್ಕೋಬೋದು, ಮೇಲ್ಗಡೆ ತರಕಾರಿ ಬೇಯಿಸ್ಕೋಬೋದು. ಹಾಗಾಗಿ ಅಡುಗೆ ಕೂಡ ಬೇಗ ಆಗುತ್ತೆ. ನಾವು ನಮ್ಮ ಮನೇಲಿ ಅದೇ ರೀತಿ ಮಾಡೋದು. ನನಗೂ ತೋಟಕ್ಕೆ ಹೋಗೋದೆಲ್ಲ ಇರುತ್ತಲ್ವ, ಹಾಗಾಗಿ ಹಾಗೆ ಮಾಡ್ಕೊಳ್ತೀನಿ. ಇವಾಗ ನೋಡಿ ಗೀಬು ಬೇಯೋದಕ್ಕೆ ಇಟ್ಟಿದ್ದೀವಿ ಕೂಡ, ಬೇಯ್ತಾನೂ ಇದೆ.
ಬೆಂದ ಮೇಲೆ ಈ ರೀತಿ ಇರುತ್ತೆ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದನ್ನು ಖಂಡಿತ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಮ್ಮ ಮನೆ ಗಿಣ್ಣು ರೆಡಿಯಾಗಿದೆ ನೋಡಿ. ಈ ರೀತಿ ನೀರು ಬಿಟ್ಕೊಂಡ್ರೆ ಇದು ಬೆಂದಿದೆ ಅಂತ ಅರ್ಥ. ಇವಾಗ ರೆಡಿಯಾಗಿದೆ. ಅಮ್ಮ ಬೇಗ ಆಗಲಿ ಅಂತ ಹೇಳಿಬಿಟ್ಟು ಒಲೆಯಲ್ಲಿ ಇಡೋದು ಬೇಡ, ಗ್ಯಾಸಲ್ಲಿಟ್ಟರೆ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ರೆಡಿ ಮಾಡ್ತಾಯಿದ್ರು. ಹಾಗಾಗಿ ನೋಡಿ ಇದು ಬೆಂದು ಇವಾಗ ರೆಡಿಯಾಗಿದೆ. ಎಲ್ಲರೂ ಸಹ ಇದನ್ನು ತಿಂದುಬಿಟ್ಟು ಮುಗಿಸಿದ್ದಾರೆ. ನಾನು ಇವಾಗ ಇದನ್ನು ತಿನ್ನೋದಕ್ಕೆ ಅಂತ ರೆಡಿ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಅಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಪೂರ್ತಿ ಇವಾಗ ನಾನು ಒಬ್ಬಳೇ ತಿಂತೀನಿ, ಯಾರಿಗೂ ಕೊಡಲ್ಲ, ನಿಮಗೂ ಕೂಡ ಕೊಡಲ್ಲ, ವಿಡಿಯೋ ನೋಡೋರಿಗೂ ಕೊಡಲ್ಲ, ನಾನೇ ತಿಂತೀನಿ. ನನಗೆ ತುಂಬಾ ಇಷ್ಟ ಇದು. ಇವಾಗ ನಾನಂದರೆ ಆ ಕಡೆ ಈ ಕಡೆ ಎಲ್ಲರ ಮನೆ ಸುತ್ಕೊಬಂದೆ. ನನ್ನ ಚಿಕ್ಕಪ್ಪನ ಮನೆ, ನನ್ನ ದೊಡ್ಡಪ್ಪನ ಮನೆ ಎಲ್ಲರೂ ಇದ್ದರು. ಅವ್ರನ್ನೆಲ್ಲ ಮಾತಾಡ್ಸ್ಕೊಬರೋಕೆ ಹೋಗಿದೆ. ಅಷ್ಟರಲ್ಲಿ ಎಲ್ಲರೂ ತಿಂದು ಖಾಲಿ ಮಾಡಿಬಿಟ್ಟಿದ್ರು. ನನಗೆ ಅಂತ ಒಂದು ಸ್ವಲ್ಪ ಇಟ್ಟಿದ್ರು, ಅದನ್ನು ನಾನು ಸ್ವಲ್ಪ ಅಲ್ಲ, ಜಾಸ್ತಿನೇ ಇದೆ ಅಲ್ವಾ. ಇವಾಗ ನಾನು ಇದನ್ನು ತಿಂದು ಟೇಸ್ಟ್ ಮಾಡ್ತೀನಿ. ಹಾಗೆ ನೀವು ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಮತ್ತೆ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನನ್ನ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ನಾನಿವಾಗ ಇದನ್ನು ಹೇಗಿದೆ ಅಂತ ಟೇಸ್ಟ್ ಮಾಡ್ತಾಯಿದ್ದೀನಿ. ಹೊಟ್ಟೆ ನೋವಂತೂ ಬರಲ್ಲ, ಯಾರೂ ದೃಷ್ಟಿ ಕೂಡ ಹಾಕಿಲ್ಲ ಅಲ್ಲ. ಸಕ್ಕ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ನಾನು ತಿಂದೆ. ನಿಮಗೆಲ್ಲಾದರೂ ಸಿಕ್ಕಿದ್ರೆ ಖಂಡಿತ ಬಿಡಬೇಡಿ, ಒಮ್ಮೆ ಟ್ರೈ ಮಾಡಿ. ಓಕೆ, ಬಾಯ್.